ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮ್ಮ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಎತ್ನಿಕ್ ಡೇದು ಲಾಸ್ಟ್ ಪ್ರೋಗ್ರಾಮ್ ನಮ್ಮ ಕಾಲೇಜ್ಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಸೊ ಎತ್ನಿಕ್ ಡೇಗೆ ಈಗ ರೆಡಿ ಆಗಿದ್ವಿ. ಫ್ರೆಂಡ್ಸ್ ಎಲ್ಲ ಸೇರಿ ಸ್ಯಾರಿ ತಗೊಂಡಿರೋದು. ಸೊ ಆಲ್ಮೋಸ್ಟ್ 6-7 ಮೆಂಬರ್ಸ್ ಒಂದೇ ಥರ ಸ್ಯಾರಿ ತಗೊಂಡಿದ್ವಿ, ಡಿಫ್ರೆಂಟ್ ಕಲರ್ಸಲ್ಲಿ. ಸೊ ನಾನೀಗ PG ಬ್ಲಾಕಲ್ಲಿದ್ದೀನಿ. ನಮ್ಮ ಆಡಿಟೋರಿಯಮ್ಗೆ ನಾವಿಬ್ಬರು ಹಿಂದೆಯಿಂದ ಹೋಗೋಣ, ಮುಂದೆಯಿಂದ ಬೇಡ ಎಲ್ಲ ನೋಡ್ತಾರೆ, ಹಿಂದೆಯಿಂದ ಹೋಗೋಣ ಅಂತ ಹೇಳಿ ಈಗ ಹಿಂದೆಯಿಂದ ಹೋಗ್ತಾ ಇದ್ವಿ. ಸೊ ಬನ್ನಿ. ಎರಡು 2024-25 ಸಾಲಿನ ಸ್ನಾತಕ ಪದವಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅಲ್ಪ ವಿರಾಮವನ್ನು ನೀಡುವಂಥ ಸಮಯ. ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದಂಥ ಮನೋಜ್ ಮತ್ತು CRಗಳು ಬಂದು ಕೇಳ್ಕೊಂಡಾಗ ಎತ್ನಿಕ್ ಡೇಯನ್ನು ಮಾಡಬೇಕು ಅಂತೇಳಿ ನಾ ಬಹುಶಃ 1.5 ತಿಂಗಳ ಹಿಂದೆಯೇ ಅದನ್ನು ಹೇಳಿದೆ. ಆದರೆ ಯಾವ ವಿದ್ಯಾರ್ಥಿಗಳು ಇದಕ್ಕೆ ಸಪೋರ್ಟ್ ಕೊಡಲಿಲ್ಲ ಅಂತಂದರೆ ಅದರಲ್ಲಿ ಪ್ರಥಮ ಬಹುಮಾನವನ್ನು ರಾಕೇಶ್ ತಂಡ ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಬಹುಮಾನವನ್ನು ತೆಗೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ಈ ಬಹುಮಾನವನ್ನು ಸುರೇಶ್ ಸರ್ ಅವರು ವಿತರಿಸಬೇಕಾಗಿ ಕೇಳ್ಕೊಳ್ತೀವಿ. ರಾಕೇಶ್ ತಂಡಕ್ಕೆ ಪ್ರೀತಿಯ ಉಳಿಸು ಧಾರಾವಾಹಿಗೆ
ಗೈಸ್ ಪ್ರೋಗ್ರಾಮ್ ಎಲ್ಲ ಮುಗೀತು. ನಾನು ಬೆಳಗ್ಗೆಯಿಂದ ಫೋಟೋಸ್ ತಗೊಂಡಿರಲಿಲ್ಲ, ಮಳೆಯಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಸರಿ ಆಯ್ತು, ಆಗಲೇ ಮಾಡೋಣ. ಸರಿ. ಸೊ ಈಗ ಮಳೆ ಬರ್ತಾ ಇದೆ ಅಂತ ಎಲ್ಲ ಮನೆಗೆ ಹೋಗ್ತಾಯಿದ್ದೀವಿ. ಇದೇ ಒಂದು ಸ್ಪಾಟ್ಲಿ ಟ್ರಾನ್ಸ್ಲೇಷನ್ ವೀಡಿಯೋ ಮಾಡ್ಕೊಂಡಿದ್ದಾವೆ ಗೈಸ್. ಬಟ್ ಅನ್ಫಾರ್ಚುನೇಟ್ಲಿ ಇವಳು ಡ್ರೆಸ್ ಚೇಂಜ್ ಮಾಡಿಬಿಟ್ಲು. ಎಲ್ಲ ಇದೇ ಥರ ಸ್ಯಾರಿ ತಗೊಂಡಿದ್ವಿ. ಸೊ ಪ್ಲ್ಯಾನ್ ಮಾಡ್ಕೊಂಡಿದ್ದು ವೀಡಿಯೋ ಸ್ಪಾಯ್ಲ್ ಆಯಿತು. ಈಗ ಮನೆಗೆ ಹೋಗೋದಷ್ಟೇ ಬ್ಯಾಲೆನ್ಸ್. ಮಳೆಯಲ್ಲೇ ನಾನು ಫೋಟೋಶೂಟ್ ಎಲ್ಲ ಮಾಡಿಸ್ದೆ, ಚೆನ್ನಾಗಿ ಬಂತು.
ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಈ ಒಂದು ಎಂಡಿಂಗ್ ವೀಡಿಯೋನ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ ವ್ಲಾಗಲ್ಲಿ ಎಂಡಿಂಗಲ್ಲಿ ನೀವು ನೋಡಿರ್ಬೋದು, ನನಗೆ 2 ಕಡೆ ಒಂದು ಮಾರ್ಕ್ ಆಗಿಬಿಟ್ಟಿತ್ತು. ಆ್ಯಂಡ್ ಅದು ಸಡನ್ನಾಗಿ ಆಗಿದ್ದು. ಇನ್ನೇನು ಆ ಫಂಕ್ಷನ್ಗೆ ಒಂದು 2 ಅವರ್ಸ್ ಇದೆ, ನಾನು ರೆಡಿ ಆಗಬೇಕು ಅನ್ನೋಂಗೆ ಈ ಸ್ಮೈಲ್ ಲೈನ್ ಹತ್ರ ಬಂದ್ಬಿಡ್ತು. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಸ್ಕಿನ್ ಕೇರ್ ಮಾಡೋವರೆಗೂ ಇರಲಿಲ್ಲ. ಜಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಗೋದು ಮಧ್ಯಾಹ್ನ ಅಲ್ವಾ, ಮಲಗಿದ್ದೆದ್ದು ಒಂದು ರೌಂಡ್ 1 ಅವರ್ ಸುಮ್ಮನೆ ಹಂಗೆ ಮಲ್ಗೋಣ ಅಂತೇಳಿ ಮಲ್ಕೊಂಡಿದ್ದೆ. ಸೊ ಐ ಥಾಟ್ ಅದು ಕುಂಕುಮ ಸ್ಪ್ರೆಡ್ ಆಗಿರಬೇಕೇನೋ ಅಂತ, ವಾಶ್ ಮಾಡಿದ್ರೆ ಹೋಗುತ್ತೆ ಅಂತ. ಬಟ್ ಇಲ್ಲ, ಅದು ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನಾನು ಬ್ಲಾಗ್ನ ಎಂಡ್ ಮಾಡಿರಲಿಲ್ಲ. ಆ್ಯಂಡ್ ನಾನು ಅವತ್ತಿಂದ ಇವತ್ತಿನವರೆಗೂ ಯಾವ ವೀಡಿಯೋನೂ ಮಾಡಿರಲಿಲ್ಲ. ಈಗ ಆಲ್ಮೋಸ್ಟ್ ಅದು ಹೋಗಿದೆ, ನಾನು ಸ್ವಲ್ಪ ಮಾರ್ಕ್ ಉಳ್ಕೊಂಡಿದ್ದೆ. ಫುಲ್ ಗಾಬರಿ ಹೋಗ್ಬಿಟ್ಟಿತ್ತು, ಏನಪ್ಪ ಇದು ಫಂಕ್ಷನ್ ದಿನವೇ ಹಿಂಗಾಗೋಯ್ತಾ ಅಂತ. ಸೊ ಫೋಟೋಸ್ ವೀಡಿಯೋಸಲ್ಲಿ ಎಲ್ಲೂ ಅಷ್ಟು ಕಾಣಿಸಿಲ್ಲ, ಹತ್ರದಿಂದ ವೀಡಿಯೋ ಮಾಡಿದರೆ ಅಷ್ಟೇ ಕಾಣಿಸಿದೆ ಲಾಸ್ಟಲ್ಲಿ. ಸೊ ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಯಾರನ್ನೂ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಎಲ್ಲ ಅವರವರೇ ಸಂಭ್ರಮ ಸಡಗರದಲ್ಲಿದ್ದರು. ಆ್ಯಂಡ್ ವಿ ಥಾಟ್ ಟು ಡೂ ಅ ಟ್ರಾನ್ಸಾಕ್ಷನ್ ವಿಡಿಯೋ ವಿಚ್ ವಿ ಕುಡಂಟ್. ಅವರು ಸ್ಯಾರಿ ಚೇಂಜ್ ಮಾಡಿಬಿಟ್ರು ಅಂತ ಹೇಳಿ. ನೆಕ್ಸ್ಟ್ ಮತ್ತೆ ಸಿಗೋದ್ರಲ್ಲಿ ಇದ್ದೀವಿ. ನೆಕ್ಸ್ಟ್ ವೀಕ್ ಸಿಕ್ಕಿದ್ರೆ ಆ ಟ್ರಾನ್ಸಾಕ್ಷನ್ ವಿಡಿಯೋನ ಮಾಡ್ತೀವಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ನಮ್ಮ ಫನಿ ಮೂಮೆಂಟ್ಸ್, ನಾವು ಡ್ಯಾನ್ಸ್ ಮಾಡಿದ್ದು ಎಲ್ಲವೂ ಸರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.